ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಬೆಂಗಳೂರಿನ ನಮ್ಮ ನೆಚ್ಚಿನ ನಾಯಕರು, ಸಮಾಜ ಸೇವಕರು, ಒಳ್ಳೆ ರೀತಿಯಲ್ಲಿ ಯುವಕರನ್ನ ಮಾರ್ಗದರ್ಶನದಲ್ಲಿ ಒಳ್ಳೆಯದಲ್ಲಿ ಕರ್ಕೊಂಡು ಹೋಗುವಂತಹ ನಮ್ಮ ಕೇಶವರಾಜಣ್ಣನವರು ನಮ್ಮ ಇವತ್ತು ಮುತ್ಯಾಲಪೇಟೆ ನಮ್ಮ ಕೃಷ್ಣಮೂರ್ತಿಯರ ಅಣ್ಣನವರ ಒಂದು ಮನೆ ಗೃಹ ಪ್ರವೇಶಕ್ಕೆ ನಿನ್ನೆ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ತುಂಬ ಫಂಕ್ಷನ್ಗಳಿರೋದ್ರಿಂದ ನಿನ್ನೆ ಬರಲಿಕ್ಕೆ ಆಗಲಿಲ್ಲ. ಇವತ್ತು ನಮ್ಮ ಮುಳಬಾಗಿಲು ಕುರುಡುಮಲೈ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅವರ ದೇವರ ಆಶೀರ್ವಾದವನ್ನು ಪಡೆದು ತದನಂತರ ನಮ್ಮ ಮುತ್ಯಾಲಪೇಟೆಯಲ್ಲಿ ಒಂದು ನಮ್ಮ ಜಗದೀಶಣ್ಣ, ನಮ್ಮ ಕೃಷ್ಣಮೂರ್ತಿಯನ್ನವರ ಮನೆಗೆ ಆಗಮಿಸಿ ಅವರೊಂದು ದೇವರ ಆಶೀರ್ವಾದನ ಪಡೆದು ಒಂದು ಶುಭವನ್ನು ಹಾರಿಸಿದ್ರು. ನಿಜವಾಗ್ಲೂ ಕೂಡ ನಮ್ಗೆಲ್ಲರೂ ಕೂಡ ಒಂದು ಮಾರ್ಗದರ್ಶನ ಆಗಿರುವಂತಹ ನಮ್ಮ ಕೇಶವರಾಜಣ್ಣನವ್ರಿಗೆ ನಾನು ಮುಳಬಾಗಿಲು ಬಂದಿರೋದು ನನ್ನ ನಿಜವಾಗ್ಲೂ ಸಂತೋಷ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಜಗದೀಶಣ್ಣ ನಮ್ಮ ಬಲವಾಗಿ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಏನೇ ಒಂದು ಆಸಕ್ತಿ ನಮ್ಮ ಮುಳಬಾಗಿಲು ತಲೆ ಯುವಕರಿಗೆ ನಾನು ಬೆನ್ನೆಲುಬಾಗಿ ನಿಂತ್ಕೊಂತೀನಿ ಅಂತ ನಿಮ್ಮ ಜೊತೆ ನಾನು ಯಾವತ್ತೂ ನಿಂತಿದ್ದು ನಮ್ಗೆ ಅವಾಗ ಹೇಳ್ತಾನೆ ಇರ್ತಾರೆ. ನಿಜವಾಗ್ಲೂ ಕೂಡ ನಮ್ಮ ಕೇಶವರಾಜಣ್ಣನವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಗ್ತೀವಿ, ಬೆಳಿತೀವಿ ಅಂತ ಈ ಸಂದರ್ಭ ಹೇಳ್ತಾ ಈ ಒಂದು ಗೃಹ ಪ್ರವೇಶಕ್ಕೆ ವಿಶೇಷವಾಗಿ ಬಂದು ಒಂದು ಶುಭವನ್ನ ಹಾರಿಸಿದ್ದಾರೆ. ಆವಾಗಲೇ ಹೇಳ್ತಿದ್ರು ನಮ್ಮ ಜಗದೀಶಣ್ಣಗೆ, ಮನೆ ತುಂಬಾ ಚೆನ್ನಾಗಿದೆ, ಇನ್ನು ಮುಂದೆ ಇನ್ನೂ ಹಲವಾರು ಮನೆಯನ್ನು ಕಟ್ಟಪ್ಪ, ನಮ್ಮ ಆಶೀರ್ವಾದ ಸದಾ ನಿಂಗೆ ಇರುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ಸಂತೋಷ ಆಗುತ್ತೆ. ಇಂಥವ್ರು ಇರೋದ್ರಿಂದ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಮುಂದೆ ಸಾಗ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷರು ಹರೀಶ್ ಗೌಡ್ರು, ಮತ್ತೆ ಹರೀಶ್ ಅಣ್ಣ, ಮತ್ತೆ ಎಲ್ಲರೂ ಅವ್ರ ಜೊತೆ ಬಂದು ನಾವು ಶುಭವನ್ನ ಕೋರಿದೀವಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ವಿಶೇಷವಾಗಿ ನಮ್ಮ ಕೇಶವರಾಜಣ್ಣನವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಹೇಳ್ತೀನಿ ಅಂತ ಈ ಸಂದರ್ಭ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ.